ಕಿಚನ್ ಅಲ್ಲಿ ಇರ್ಬೇಕಾದ್ರೆ ಶಿಶಿರ್ ಅವರು ಮಾಡುವಂತ ಅಡಿಗೆ ಆಗಿರ್ಬೋದು ಅಥವಾ ಕ್ಲೀನ್ನೆಸ್ ಆಗಿರ್ಬೋದು ಅದೆಲ್ಲಾನು ಹೊಗಳ್ತಿರ್ತಾರೆ ಉಗ್ರಂ ಮಂಜು ಅವರು. ಅದಾದ ನಂತರ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ಅಂತ ಬಂದಾಗ ನಿಮ್ಮನ್ನೇ ಒಂದು ಟಾರ್ಗೆಟ್ ಮಾಡೋ ತರ ಮಾಡ್ತಾರೆ, ನಿಮ್ಮ ಹೆಸರನ್ನೇ ತಗೊಳ್ತಾರೆ. ಎಲ್ಲೋ ಒಂದ್ ಕಡೆ ಉಗ್ರಂ ಮಂಜು ಅಂದ್ರೆ ಶಿಶಿರ್ಗೆ ಕಿರಿಕಿರಿ ಅಂತ ಅನ್ನಿಸ್ತೈತಿ. ಇತ್ತೀಚೆಗೆ ಶುರುವಾಗಿದೆ ಅನ್ಸುತ್ತೆ ಅವ್ರಿಗೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಚೆನ್ನಾಗಿರ್ತಾರೆ ನಾರ್ಮಲ್ ಡೇಸ್ ಅಲ್ಲಂತೂ ಅದ್ಭುತವಾಗಿರ್ತಾರೆ, ಫುಲ್ ಏನೋ ಜಿಗ್ರಿ ದೋಸ್ಕೊಳೋ ತರ ಇರ್ತಾರೆ. ಬಟ್ ನಾಮಿನೇಷನ್ ಅಂತ ಬಂದಾಗ ನನ್ನ ಪ್ರಕಾರ ಹೆಸರು ಫಿಕ್ಸ್ ಮಾಡ್ಕೋತಾರೆ ಫಸ್ಟ್, ಆಮೇಲೆ ಕಾರಣ ಹುಡುಕ್ತಾರೆ ಅಂತ ನನಗೆ ಅನ್ಸಿರೋದು. ಅದೇ ಆಗಿರೋದು 2 ವಾರದಿಂದ. ಆಮೇಲೆ ಪಂಚಿಂಗ್ ಸೆಷನ್ ಅಲ್ಲೂ ಅದೇ ಆಗಿದ್ದು. ಫಸ್ಟ್ ಬೇರೆಯವ್ರ ಹೆಸರು ತಗೊಂಡಿದ್ರು, ಇನ್ನೊಂದು ಆಪರ್ಚುನಿಟಿ ಕೊಟ್ಟಾಗ ಯಾಕೆ ಬಿಡೋದು ಅಂತ ಹೋಗಿ ಹೊಡೆದಿದ್ರು ಅಷ್ಟೇ. ಅದು ನನ್ನ ಪ್ರಕಾರ ಅದೇ ಕಾರಣ. ಆಮೇಲೆ ಹುಡುಕಿ ಒಂದಷ್ಟು ಕಾರಣಗಳನ್ನ ಸೇರಿಸಿ ಹೇಳುವಂತ ಕೆಲ್ಸಗಳು ಮಾಡ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಅದನ್ನ ಜಡ್ಜ್ ಮಾಡಕ್ ಹೋಗ್ಲಿಲ್ಲ ನಾನು. ಅದು ಅವ್ರಿಗೆ ಬಿಟ್ಬಿಟ್ಟಿದೀನಿ. ಅಂಡ್ ಅವ್ರು ಏನಕ್ಕೆ ಆ ಥರದೆಲ್ಲ ಮಾಡಿದ್ರು ಅಂತ ನಾನು ಹೊರಗಡೆ ಬರ್ಬೇಕಾದ್ರೆ ಅವ್ರಿಗೆ ನಿಮ್ಗೆ ಅದೇ ಸ್ಥಾನ ಕೊಟ್ಟಿದ್ದೀನಿ ಅಂತ ಅದಕ್ಕೆ ಹೇಳಿ ಬಂದಿದ್ದು. ಅವ್ರ ಆಟಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಮನ್ಸಿಂದ ಮಾಡ್ತಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದು. ಇಟ್ಸ್ ಓಕೆ, ಗೇಮ್. ಓಕೆ, ನಿಮ್ ಪ್ರಕಾರ ಗುಂಪುಗಾರಿಕೆ ಯಾರು ಮಾಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ? ತುಂಬಾ ಗುಂಪುಗಳಿದಾವೆ ಅಲ್ಲಿ, ಬಟ್ ತುಂಬಾ ಗುಂಪುಗಳಿದಾವೆ. ಗುಂಪು ಕಟ್ಕೊಂಡು ಸದ್ಯಕ್ಕೆ ಐ ಥಿಂಕ್ ಮಂಜಣ್ಣ, ಗೌತಮಿ, ಭವ್ಯ, ತ್ರಿವಿಕ್ರಮ್ ಇವರೆಲ್ಲ ಒಂದು ಪ್ರಾಪರ್ ಟೀಮ್ ಆಗಿ ಆಡ್ತಾ ಇದ್ದಾರೆ. ಬಟ್ ಅಣ್ಣ ಪದೇ ಪ್ರತಿ ವಾರ ಹೇಳೋದು ಅದೇ, ನೀವು ಗುಂಪು ಕಟ್ಕೊಂಡು ಆಡಿದ್ರು ಇನ್ನೊಬ್ರು ಕಪ್ ಕೊಡೋಕ್ಕಾಗಲ್ಲ, ನೀವು ಇಂಡಿವಿಜುವಲ್ ಆಗಿ ಆಡಲೇಬೇಕು ಅಂತ. ಅವ್ರಿಗೂ ಗೊತ್ತಿದೆ ಅದು ನನ್ನ ಪ್ರಕಾರ. ಬಿಕಾಸ್ ಬಿಗ್ ಬಾಸ್ ಅಲ್ಲಿ ಪ್ರತಿ ಟಾಸ್ಕ್ಗಳು 2 ಗುಂಪಾಗೆ ಆಡಬೇಕು ಅನ್ನೋದ್ರಿಂದ ಅವರು ಮುಂಚಿತವಾಗ್ಲೇ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತಾರೆ. ಇವಾಗ ನಮ್ ಗುಂಪು ಅಂತ ಬಂದ್ರೆ ನಾವು ಆಡ್ಬೇಕು ಅಂತ. ಸೊ ಆ ರೀತಿ ಆಡ್ತಾ ಇದಾರೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.